ತುಂಬ ನೀರು ಅಲ್ಲ, ತುಂಬ ಗಟ್ಟಿನೂ ಅಲ್ಲ. ಆ ಸೋಪು ಏನೋ ಒಂದು ಹಾಕಿ ಫೇಸನ್ನು ತೊಳ್ಕೊಬಿಟ್ಟು ಒಂದು ಕಲ್ಲಿದ್ರೆ ಸಾಕು, ನಿಮ್ಮ ಪಿಗ್ಮೆಂಟೇಷನ್ ಬುಡದಿಂದ ಮಾಯಾಗತ್ತೆ. ಹಾಯ್, ನಮಸ್ತೆ ಫ್ರೆಂಡ್ಸ್. ಪಿಗ್ಮೆಂಟೇಷನ್ನು ತುಂಬಾ ಇದೆ, ಏನೇ ಮಾಡಿದರೂ ಕಡಿಮೆ ಆಗ್ತಾ ಇಲ್ಲ ಅನ್ನೋರಿಗೆ ಈ ವಿಡಿಯೋ ಯೂಸ್ಫುಲ್ ಆಗುತ್ತೆ. ಓಕೆನಾ? ನಿಮಗೇನಾದರೂ ತುಂಬ ಪಿಗ್ಮೆಂಟೇಷನ್ ಇದೆ, ಯಾವುದೇ ಕ್ರೀಮ್ ಬಳಸಿದ್ರೂ ಹೋಗ್ತಾ ಇಲ್ಲ, ಫುಲ್ ಟೆನ್ಷನ್ ಆಗಿಬಿಟ್ಟಿದೆ ಅಂದರೆ ಈ ಒಂದು ಕಲ್ಲಿದ್ರೆ ಸಾಕು, ನಿಮ್ಮ ಪಿಗ್ಮೆಂಟೇಷನ್ ಬುಡದಿಂದ ಮಾಯಾಗತ್ತೆ. ನಾನಿವತ್ತು ಈ ರೆಮಿಡಿಯನ್ನು ತಂದಿದ್ದೀನಿ. ಈ ಒಂದು ಕಲ್ಲಿನ ಈ ರೆಮಿಡಿಯಿಂದ ನಿಮ್ಮ ಪಿಗ್ಮೆಂಟೇಷನ್ ಅಂತೂ ಬುಡ ಸಮೇತ ಹೋಗುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ. ಯಾವ ರೀತಿ ಮಾಡ್ತೀನಿ, ಏನೆಲ್ಲ ಬೆನಿಫಿಟ್ಸ್ ಇದೆ ಅಂತಲೂ ಕೂಡ ನಾನು ತಿಳಿಸ್ತೀನಿ. ಹಾಗೆ ಇದನ್ನು ಯಾವ ರೀತಿ ಯೂಸ್ ಮಾಡಬೇಕು, ನಾನು ಹೇಳೋ ರೀತಿಯಲ್ಲೇ ಯೂಸ್ ಮಾಡಿ. ಓಕೆನಾ? ಇದರಿಂದ ತುಂಬ ಬೆನಿಫಿಟ್ಸ್ ಇದೆ. ಕೇವಲ ಪಿಗ್ಮೆಂಟೇಷನ್ ಹೋಗೋದು ಒಂದೇ ಅಲ್ಲ, ಕೆಲವೊಂದು ಬೆನಿಫಿಟ್ಸು ಕೂಡ ಇದೆ. ನಾನು ಅದನ್ನು ರೆಮಿಡಿ ಮಾಡುವಾಗ ಹೇಳ್ತೀನಿ. ಹಾಗೆ ಯಾರಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ಬಂದವರಾದರೆ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನಿಸಿದರೆ ಒಂದು ಲೈಕನ್ನು ಕೊಡಿ. ಹಾಗೆ ಯಾರಿಗಾದರೂ ಯೂಸ್ ಆಗೋದಿದ್ರೆ ವಿಡಿಯೋವನ್ನು ಶೇರ್ ಮಾಡಿ. ಹಾಗೆ ನನ್ನ ಈ ವಿಲಾಸಿನಿ ಬ್ಯೂಟಿ ಕೇರ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಬನ್ನಿ, ಹಾಗಾದರೆ ನಾನು ಯಾವ ರೀತಿ ರೆಮಿಡಿಯನ್ನು ಮಾಡ್ತೀನಿ, ಹೇಗೆ ಅಪ್ಲೈ ಮಾಡಬೇಕು, ಏನೆಲ್ಲ ಬೆನಿಫಿಟ್ಸ್ ಎಲ್ಲವೂ ಕೂಡ ಹೇಳ್ತೀನಿ. ಈ ಒಂದೇ ಒಂದು ಕಲ್ಲಿದ್ದರೆ ಸಾಕು. ಓಕೆನಾ? ಇದು ಪ್ರತಿದಿನ ಅಂತೂ ಯೂಸ್ ಮಾಡಲೇಬಾರ್ದು ಪ್ರತಿದಿನ. ಓಕೆನಾ? ಇದಕ್ಕೂ ಒಂದು ಟೈಮ್ ಅಂತ ಇದೆ, ಆ ಟೈಮಲ್ಲಿ ನೀವು ಯೂಸ್ ಮಾಡಬೇಕು. ಹಾಗೆ ಇದು ಕೇವಲ ಇದು ಒಂದನ್ನೇ ಯೂಸ್ ಮಾಡಬಾರ್ದು. ಎಲ್ಲ ಅಂಗಡಿಯಲ್ಲೂ ನಾವು ಕೇಳಿದರೆ ಕೊಡ್ತಾರೆ. ಅಲೂಮ್ ಅಂತ ಹೇಳ್ತಾರೆ ಇದಕ್ಕೆ. ಇದೊಂದು ಸ್ಟೋನ್, ಇದು ಗಂಡ್ಮಕ್ಳು ಜಾಸ್ತಿ ಯೂಸ್ ಮಾಡ್ತಾರೆ ನೋಡಿ. ಈ ಸೇವಿಂಗ್ ಅಂಗಡಿಯಲ್ಲೆಲ್ಲ ಇಟ್ಕೋತಾರೆ, ಹಾಗೆ ಮನೇಲೂ ಕೂಡ ಗಂಡ್ಮಕ್ಳು ತಂದಿಟ್ಕೋತಾರೆ. ಸೇವಿಂಗ್ ಮಾಡಿದ ನಂತರ ಅಪ್ಲೈ ಮಾಡ್ಕೋತಾರೆ ಅಲ್ವಾ. ಇದು ಪಿಗ್ಮೆಂಟೇಷನ್ಗೆ ಇದು ಒಂದೇ ಯೂಸ್ ಮಾಡಬಾರ್ದು. ನಾನೊಂದು ವಸ್ತುವನ್ನು ಸೇರಿಸ್ತೀನಿ. ಆ ರೀತಿ ಮಾಡಿದರೆ ಖಂಡಿತವಾಗಿಯೂ ನಿಮ್ಮದು ಪಿಗ್ಮೆಂಟೇಷನ್ ಬುಡದಿಂದ ಸಮೇತ ಹೋಗುತ್ತೆ. ಓಕೆನಾ? ಬನ್ನಿ, ನಾನೆಲ್ಲ ಡೀಟೇಲ್ಸ್ ಕೊಡ್ತಾನೆ, ನಿಮ್ಮ ಜೊತೆ ಮಾತಾಡ್ತೀನಿ. ಹಾಗೆ ಇದಕ್ಕೆ ತುಂಬ ರೊಕ್ಕನೂ ಇಲ್ಲ, 10 ರೂಪಾಯಿ 20 ರೂಪಾಯಿ ಹೀಗಿದೆ. ಆನ್ಲೈನಲ್ಲಾದರೆ ತುಂಬ ರೇಟ್ ಇದೆ. ಓಕೆನಾ? ಪ್ರತಿಯೊಂದು ಅಂಗಡಿಯಲ್ಲೂ ಸಿಗುತ್ತೆ, ನೀವು ಕೇಳಿ. ಅಲೂಮ್ ಇದೆಯಾ ನಿಮ್ಮ ಹತ್ರ ಅಂತ ಕೇಳಿ. ಹಾಗೆ ಇದಕ್ಕೆ ಸ್ಫಟಿಕ ಅಂತಲೂ ಹೇಳ್ತಾರೆ. ಓಕೆನಾ? ಸ್ಫಟಿಕ ಕೊಡಿ ಅಂದ್ರೂ ಕೊಡ್ತಾರೆ. ಈ ರೀತಿ ಇದೆ. ಓಕೆನಾ? ಬನ್ನಿ, ಹಾಗಾದರೆ ಯಾವ ರೀತಿ ಮಾಡೋದು ಅಂತ ನೋಡ್ಕೊಬರೋಣ. ಒಂದು ಕಲ್ಲನ್ನು ತೊಗೊಂಡಿದ್ದೀನಿ. ಇದು ನಾವು ಮನೆಯಲ್ಲೇ ಯೂಸ್ ಮಾಡ್ತೀವಿ ಅಲ್ವಾ, ಬೆಳ್ಳುಳ್ಳಿ ಎಲ್ಲ ಜಜ್ಜುತ್ತೀವಿ, ಆ ಕಲ್ಲಿನ ಹಿಂಭಾಗ. ನಿಮ್ಮಲ್ಲೇನಾದರೂ ತೇಯುವಂಥ ಕಲ್ಲಿದ್ದರೆ ತೊಗೊಳ್ಳಿ. ಓಕೆನಾ? ಯಾವುದಾದ್ರೂ ಓಕೆ, ಪರವಾಗಿಲ್ಲ. ಹಾಗೆ ಇಲ್ಲಿ ರೋಸ್ ವಾಟರನ್ನು ತೊಗೊಂಡಿದ್ದೀನಿ. ರೋಸ್ ವಾಟರ್ ಬೇಕೇ ಬೇಕು. ಓಕೆನಾ? ಕೇವಲ ಅಲೋಮ್ ಅಷ್ಟೇ ನಾವು ನೀರಲ್ಲಿ ಹಾಕಿ ತೇದು ಅಪ್ಲೈ ಮಾಡಿಕೊಂಡ್ರೆ ಸೈಡ್ ಎಫೆಕ್ಟ್ ಆಗುತ್ತೆ, ಏನಾದರೂ ತೊಂದರೆ ಆಗೇ ಆಗುತ್ತೆ. 1/4 ಟೇಬಲ್ ಸ್ಪೂನನ್ನು ಹಾಕ್ಕೊಳ್ತಾ ಇದ್ದೀನಿ. ನಾನು ಸ್ವಲ್ಪ ಮಾಡಿ ಅಪ್ಲೈ ಮಾಡಿ ತೋರಿಸ್ತೀನಿ. ನಿಮಗೇನಾದರೂ ಇಡೀ ಫೇಸಿಗೆ ಪಿಗ್ಮೆಂಟೇಷನ್ ಆಗಿಬಿಟ್ಟಿದೆ ಅಂದರೆ ಒಂದು ಅರ್ಧ ಟೇಬಲ್ ಸ್ಪೂನ್ ತಗೊಳ್ಳಿ. ನಾನಿಲ್ಲಿ 1/4 ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ. ಹಾಗೆ ಅಲೂಮ್ ನೋಡಿ ಈ ರೀತಿ ಇರುತ್ತೆ, ತೋರಿಸ್ತೀನಿ. ಎಲ್ಲ ಕಡೆನೂ ಸಿಗುತ್ತೆ ಅಂತ ಹೇಳಿದ್ದೀನಿ ಅಲ್ವಾ. ಇದ್ರದ್ದು ಬೆಲೆ 25 ರೂಪಾಯಿ ಇದೆ. ಇನ್ನು ಚಿಕ್ಕದಿದೆ, ದೊಡ್ಡದು ಇದೆ. ಒಂದು ಸಲ ತಂದು ಇಟ್ಕೊಳ್ಳಿ, ಯೂಸ್ ಆಗುತ್ತೆ. ಹಾಗೆ ಈ ಅಲೂಮಿಂದ ಏನೆಲ್ಲ ಬೆನಿಫಿಟ್ಸ್ ಅಂದರೆ ಡೆಡ್ ಸ್ಕಿನ್ನು ರಿಮೂವ್ ಆಗುತ್ತೆ, ಹಾಗೆ ಸ್ಕಿನ್ನು ಟೈಟ್ ಆಗಿರುತ್ತೆ. ಪಿಗ್ಮೆಂಟೇಷನ್ ಹೋಗೋದು ಒಂದೇ ಅಲ್ಲ, ನಮ್ಮ ಸ್ಕಿನ್ನಲ್ಲಿ ಯಾವುದೇ ಒಂದು ತೊಂದರೆ ಅಂದರೆ ಡೆಡ್ ಸ್ಕಿನ್ ಇರ್ಬೋದು, ಏನೋ ಒಂದು ಇದ್ದರೆ ಹೊರಟೋಗುತ್ತೆ. ಓಕೆನಾ? ನಮ್ಮ ಸ್ಕಿನ್ನು ಶೈನಿಂಗ್ ಆಗಿ ಗ್ಲಾಸ್ ಥರ ಹೊಳೆಯುತ್ತೆ. ನಾನು ಹೇಳೋ ರೀತಿಯಲ್ಲಿ ನೀವು ರೆಮಿಡಿಯನ್ನು ಮಾಡಿ ಅಪ್ಲೈ ಮಾಡ್ಕೊಳ್ಳಿ. ಹಾಗೆ ಡಾರ್ಕ್ ಸ್ಪಾಟ್ಸ್ ಲೈಟ್ ಆಗುತ್ತೆ, ಅಂದರೆ ಲೈಟ್ ಮಾಡುತ್ತೆ. ಓಕೆನಾ? ನಮ್ಮಲ್ಲೇನಾದರೂ ಡಾರ್ಕ್ ಸ್ಪಾಟ್ಸ್ ಇದ್ದರೆ ಅದು ಏನಾಗುತ್ತೆ, ಕ್ರಮೇಣ ಹೋಗಿ ಲೈಟ್ ಆಗಿಬಿಡತ್ತೆ. ಓಕೆನಾ? ತುಂಬ ಬೆನಿಫಿಟ್ಸ್ ಇದೆ. ಪಿಗ್ಮೆಂಟೇಷನು ಕೂಡ ಒಂದು ನಾನು ಹೇಳೋದು ಏನು ಗೊತ್ತಾ, ಇದನ್ನು ನೀವು ವಾರದಲ್ಲಿ 2 ದಿನ ಅಥವಾ
3 ದಿನ ನೀವು ಯೂಸ್ ಮಾಡಬೇಕು. ಅಂದರೆ 2 ಸಲ ಅಥವಾ 3 ಸಲ, ಓಕೆನಾ. ದಿನದಲ್ಲಿ ಇವತ್ತು ನೀವು ಅಪ್ಲೈ ಮಾಡ್ತಿದ್ರಿ ಅಂದರೆ 1 ಸಲ ಅಪ್ಲೈ ಮಾಡಿ, ಇನ್ನೊಂದು 2 ದಿನ ಬಿಟ್ಟು ಮತ್ತೊಂದು ಸಲ, ಇನ್ನೊಂದು 2 ದಿನ ಬಿಟ್ಟು ಮತ್ತೊಂದು ಸಲ ಅಪ್ಲೈ ಮಾಡಿ. ನಾನು ಹೇಳೋ ರೀತಿಯಲ್ಲಿ ಮಾಡಿ. 1/4 ಟೇಬಲ್ ಸ್ಪೂನ್ ಹಾಕಿದ್ದೀನಿ, ಅಷ್ಟೇ ಬರುತ್ತೆ ಈಗ, ಓಕೆನಾ. ಚೆನ್ನಾಗಿ ತೇಯಬೇಕು. ತೇಯೋದು ಅಂದರೆ ತುಂಬ ಗಟ್ಟಿಯಾಗಿ ಬರುವಷ್ಟು ಮಾಡಬಾರ್ದು, ಸ್ವಲ್ಪ ಜೆಲ್ ಥರ ಬರಬೇಕು ಅಷ್ಟೇ, ಓಕೆನಾ. ಈ ರೀತಿ ಒಂದು ಸಲ ತೇಯಬೇಕು. ಹೊಸದು ತಂದಾಗ ಸ್ವಲ್ಪ ಟೈಮ್ ತಗೊಳುತ್ತೆ, ಓಕೆನಾ. ತೇಯ್ಕೊಂಡು ಒಂದು ಸ್ಪೂನಲ್ಲಿ ಹಾಕೋಬೇಕು. ನಮ್ಮ ಸ್ಕಿನ್ನು ಕ್ಲೀನ್ ಆಗುತ್ತೆ ಗೊತ್ತಾ, ತುಂಬ ಶೈನಿಂಗ್ ಆದ ಸ್ಕಿನ್ನು ರೆಡಿ ಆಗುತ್ತೆ. ಇದು ನಾನು ಹೇಳಿದ ಹಾಗೆ ವಾರದಲ್ಲಿ 3 ದಿನ ಅಂದಿದ್ದೀನಿ ಅಲ್ವಾ. ಹಾಗೆ ನೀವು ಕೇವಲ ಇದು ಒಂದು ಯೂಸ್ ಮಾಡಲಿಕ್ಕೆ ಹೋಗಬಾರ್ದು, ಪ್ರತಿದಿನವೂ ನೀವು ಯೂಸ್ ಮಾಡಬಾರ್ದು. ಮೊದಲೇ ಹೇಳ್ತಾ ಇದ್ದೀನಿ, ಓಕೆನಾ. ತೊಂದರೆ ಆಗುತ್ತೆ. 1 ಸ್ಪೂನಿಗೆ ಹಾಕ್ತಾಯಿದ್ದೀನಿ ನೋಡಿ, ಈ ರೀತಿ. ಇದ್ರದ್ದು ಕಲರ್ ಏನು ಗೊತ್ತಾ, ಟ್ರಾನ್ಸ್ಪರೆಂಟ್ ಕಲರ್ ಇರುತ್ತೆ. ನೀವು ಫೇಸಿಗೆ ಅಪ್ಲೈ ಮಾಡಿದರೆ ನಿಮ್ಮ ಫೇಸು ಯಾವ ಕಲರ್ ಇದೆ ಅದೇ ಕಲರಲ್ಲಿ ಕಾಣುತ್ತೆ, ಓಕೆನಾ. ನೋಡಿ, ಈ ರೀತಿ ಹಾಲು ಥರ ಬಂದುಬಿಡ್ತು, ಸ್ವಲ್ಪ ಲೈಟಾಗಿ ಇರುತ್ತೆ ನೋಡಿ. ಇಷ್ಟು ಈ ರೀತಿಯಲ್ಲೇ ಇರಬೇಕು. ತುಂಬ ನೀರು ಅಲ್ಲ, ತುಂಬ ಗಟ್ಟಿನೂ ಅಲ್ಲ, ಆ ರೀತಿಯಲ್ಲಿ ಅಷ್ಟು ಬರುವ ಹಾಗೆ ನಾವು ಅಲೋಮನ್ನು ತೇಯಬೇಕಾಗತ್ತೆ, ಓಕೆನಾ. ಯಾವ ರೀತಿ ಅಪ್ಲೈ ಮಾಡೋದು ಅಂತ ಹೇಳ್ತೀನಿ. ಅಪ್ಲೈ ಅಂದರೆ ಏನು ಗೊತ್ತಾ, ಒಂದು ಸಲ ನಾವು ಒಂದು ಕಡೆ ಅಪ್ಲೈ ಮಾಡಿದ್ದೀವಿ ಅಂದರೆ ಮತ್ತೊಂದು ಸಲ ಅಲ್ಲೇ ತಗೊಂಡೋಗಿ ಅಪ್ಲೈ ಮಾಡಬಾರ್ದು. ಒಂದೇ ಸಲ ಒಂದು ಜಾಗಕ್ಕೆ, ಅಂದರೆ ಒಂದು ಪಕ್ಕ ಒಂದು ಸಲ ಅಪ್ಲೈ ಮಾಡಬೇಕು, ಬಿಟ್ಟು ಬಿಡಬೇಕು, ಓಕೆನಾ. ಈ ರೀತಿ ಆ ಕಡೆ ಈ ಕಡೆ ನಿಮ್ಗೆ ಎಲ್ಲೆಲ್ಲಿದೆ ಒಂದು ಸಲ ಹೀಗೆ ನಾವು ಕ್ರೀಮ್ ಎಲ್ಲ ಅಪ್ಲೈ ಮಾಡ್ತೀವಿ ಅಲ್ವ, ಅದೇ ರೀತಿ ಒಂದು ಸಲ ಅಪ್ಲೈ ಮಾಡಿಕೊಂಡ್ರೆ ಆಯಿತು. ಇದು ಮತ್ತು ಏನು ಗೊತ್ತಾ, ಒಂದು ಅರ್ಧ ಗಂಟೆ ಎಲ್ಲ ಇಡ್ಲಿಕ್ಕೆ ಹೋಗಬಾರ್ದು, ಓಕೆನಾ. ಕೇವಲ 5 ನಿಮಿಷದ ಒಳಗಡೆ ತೊಳೆದು ಬಿಡಬೇಕು, ಜಾಸ್ತಿ ಹೊತ್ತು ಇಟ್ಕೋಬಾರ್ದು. ಏನಾಗುತ್ತೆ ಗೊತ್ತಾ, ನಿಮಗೆ ಗೊತ್ತಾಗತ್ತೆ ಒಂದು ಸಲ ನೀವು ಅಪ್ಲೈ ಮಾಡಿ ಇದ್ರದ್ದು ಎಫೆಕ್ಟ್ ಹೇಗಿರುತ್ತೆ ಅಂತ, ಓಕೆನಾ. ತುಂಬ ಚೆನ್ನಾಗಿ ನಮ್ಮ ಫೇಸು ಲೈಟಾಗಿ ಗ್ಲೋವಾಗಿ ಕಾಣುತ್ತೆ, ಓಕೆನಾ. ಆಯಿತು ನೋಡಿ, ಅಪ್ಲೈ ಮಾಡಿಕೊಂಡೆ. ನಾನೊಂದು 5 ನಿಮಿಷದ ಒಳಗಡೆ ಇದನ್ನು ತೊಳಿಬೇಕು. ನೋಡೋಣ ಹೇಗಾಗತ್ತೆ, ಎಷ್ಟು ಟೈಮ್ ತೊಗೊಳುತ್ತೆ ಒಣಗಲಿಕ್ಕೆ ಅಂತ, ಓಕೆನಾ. ನಾನು ಹೀಗೆ ಅಪ್ಲೈ ಮಾಡ್ತಾ ಇರುವಾಗಲೇ ಅದು ಒಣಗಿಬಿಡತ್ತೆ. ಖಾಲಿ ಆಯಿತು ನೋಡಿ. ನಾನು ಆ ಕಡೆ ಈ ಕಡೆ ಎಲ್ಲ ತಿಳಿಸ್ಕೊಂಡೆ. ಒಂದು 5 ನಿಮಿಷದ ಒಳಗಡೆ 2 ಅಥವಾ 3 ನಿಮಿಷ ಬಿಟ್ಟು ನೋಡಿ ಹೆಂಗಾಗಿದೆ, ಡ್ರೈ ಆಗಿಬಿಟ್ಟಿದೆ. ಡ್ರೈ ಆಗಿ ನನ್ನ ಫೇಸ್ ಕಲರೇ ಕಾಣ್ತಾ ಇದೆ, ಓಕೆನಾ. ಮತ್ತು ಬೇರೆ ಯಾವುದು ಕಲರ್ ಎಲ್ಲ ಬರಲ್ಲ, ಸ್ವಲ್ಪ ಲೈಟಾಗಿ ಕಾಣುತ್ತೆ. ಹಾಗೆ ಈಗ ನಾನು ನೀರಿಂದ ತೊಳ್ಕೊಬಂದಿದ್ದೀನಿ. ಯಾವುದೇ ಸೋಪು ಏನೂ ಹಾಕಿಲ್ಲ, ಕೇವಲ ನೀರಿಂದ ಜಸ್ಟ್ ಹೀಗೆ ತೊಳ್ಕೊಂಡು ಬಂದಿದ್ದೀನಿ. ಅಷ್ಟೇ ಮಾಡಬೇಕು, ಓಕೆನಾ. ಆವಾಗ ನಮ್ಮ ಸ್ಕಿನ್ನನ್ನು ಒಂದು ಸಲ ಮುಟ್ಟಿ ನೋಡಬೇಕು, ಹೇಗೆ ನಮಗೆ ಗೊತ್ತಾಗುತ್ತೆ ಆ ಅನುಭವ. ಮೊದಲೇ ಯಾವ ರೀತಿ ಮುಟ್ಟಿದಾಗ ಏನು ಅನ್ನಿಸ್ತಿತ್ತು, ಈಗ ಇದು ಅಪ್ಲೈ ಮಾಡಿ ತೊಳ್ಕೊಂಡಾಗ ಹೇಗೆ ಅನ್ನಿಸ್ತಿದೆ ಅಂತ ತುಂಬಾ ಚೆನ್ನಾಗಿ ಕಾಣುತ್ತೆ. ನಮ್ಮ ಸ್ಕಿನ್ನು ಕೂಡ ಒಂದು ರೀತಿ ಮುಟ್ಟಿದರೆ ಏನೋ ಒಂದು ರೀತಿ ಅನಿಸುತ್ತೆ. ಹಾಗೆ ನಾನೀಗ ನೀರಿಂದ ತೊಳೆದಿದ್ದೀನಿ ಅಲ್ವಾ, ಹಾಗೆ ಒಂದು ಅರ್ಧ ಗಂಟೆ ಬಿಟ್ಟು ನಾವು ಸೋಪು ಅಥವಾ ಫೇಸ್ ವಾಶ್ ಏನೇ ಒಂದು ಹಾಕಿ ನಾವು ಮುಖವನ್ನು ಚೆನ್ನಾಗಿ ತೊಳ್ಕೊಬಿಡಬೇಕು. ಆವಾಗ ನಮ್ಗೆ ಒಳ್ಳೆ ರಿಸಲ್ಟು ಸಿಕ್ಕಿಬಿಡತ್ತೆ, ಓಕೆನಾ. ಅಲ್ಲಿ ತನಕ ಬಿಟ್ಟಿಡಬೇಕು. ನಾನು ಹೇಳೋದು ಅರ್ಥ ಆಯ್ತಾ. ನಾವು ಅಪ್ಲೈ ಮಾಡಿ ಒಂದು 2-3 ನಿಮಿಷಕ್ಕೆ ಫೇಸನ್ನು ಖಾಲಿ ನೀರಿಂದ ತೊಳ್ಕೊಬೇಕು. ಅದರ ನಂತರ ಅರ್ಧ ಗಂಟೆ 1 ಅವರ್ ಬಿಟ್ಟು ಸೋಪು ಏನೋ ಒಂದು ಹಾಕಿ ಫೇಸನ್ನು ತೊಳ್ಕೊಬಿಟ್ರೆ ನಮ್ಮ ಫೇಸಿನ ಕಲ್ಲರು ನೋಡಲಿಕ್ಕೆ ಒಂದು ರೀತಿ ಖುಷಿಯಾಗತ್ತೆ, ಶೈನಿಂಗಾಗಿ ಕಾಣುತ್ತೆ, ಲೈಟಾಗಿ ಟೈಟಾಗಿರುತ್ತೆ. ಹಾಗೆ ಯಾವುದೇ ಕಲೆ ಇದ್ದರೂ ಹೊರಟೋಗುತ್ತೆ, ಓಕೆನಾ. ನಮ್ಮ ಬ್ಲ್ಯಾಕ್ ಹೆಡ್ಸು ವೈಟ್ ಹೆಡ್ಸು ಕೂಡ ರಿಮೂವ್ ಆಗುತ್ತೆ. ನಾನು ಹೇಳೋ ರೀತಿಲಿ ಒಂದು ಸಲ ನೀವು ಕೂಡ ಟ್ರೈ ಮಾಡಿ ನೋಡಿ, ಒಳ್ಳೆ ರಿಸಲ್ಟ್ ಅಂತೂ ಸಿಕ್ಕೇ ಸಿಗತ್ತೆ. ಅಲೋಮು ಇದೊಂದು ಸ್ಟೋನ್, ಓಕೆನಾ. ಸ್ಟೋನಿಂದ ನೋಡಿ ಹೇಗೆಲ್ಲ ನಮಗೆ ಯೂಸ್ಫುಲ್ ಆಗುತ್ತೆ ಅಲ್ವಾ. ಯಾವುದೋ ಒಂದು ಕಲೆ ಇದ್ದರೂ ರಿಮೂವ್ ಆಗುತ್ತೆ.